ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನೀಗ ಒಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ ನಾನು ಖಾರ ಚಟ್ನಿ ಜೊತೆಗೆ ಬಂದಿದ್ದೀನಿ. ಈಗ ಖಾರ ಚಟ್ನಿ ಮಾಡೋಕ್ಕೆ ಏನೇನು ಸಾಮಾನು ಬೇಕು ಮಾಡೋ ವಿಧಾನ ಹಿಂಗೆ ಅಂತ ನೋಡ್ಕೊಂಬರೋಣ ಬನ್ನಿ, ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಈಗ ನಾನೊಂದು ಖಾರ ಚಟ್ನಿ ಮಾಡೋಕ್ಕೆ ಬಂದಿದ್ದೀನಿ. ಖಾರ ಚಟ್ನಿಗೆ ಏನೇನು ಸಾಮಾನು ಬೇಕು, ಏನೇನು ತೊಗೊಂಡಿದ್ದೀನಿ, ಮಾಡೋ ವಿಧಾನ ಹಿಂಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ. ನೋಡಿ ಮೇಯ್ನು ಇಲ್ಲಿ ಒಂದು ಬೌಲು ಒಂದು ಇಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸಣ್ಣದು ಎಳೆ ಮೆಣಸಿನ್ಕಾಯಿ. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಖಾರ ಚಟ್ನಿಗೆ ಮೇಯ್ನ್ ಮೆಣಸಿನ್ಕಾಯಿನೇ. ಇಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಇಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಮತ್ತು ಇದು ಧನಿಯಾ, ಒಂದು 2 ಸ್ಪೂನು ಧನಿಯಾ ತೊಗೊಂಡಿದ್ದೀನಿ, 1.5 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, ಒಂದಿಷ್ಟು ದಪ್ಪ ಒಂದು ನಿಂಬೆಹಣ್ಣು ಅಷ್ಟಪ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಇದು ಜೀರಿಗೆ, ಸಾಸಿವೆ, ಇದು ಒಗ್ಗರಣೆಗೆ. ಇದು ಗಸಗಸೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು. ಇಲ್ಲಿ 1.5 ಇಂಚು ಶುಂಠಿ ತೊಗೊಂಡಿದ್ದೀನಿ. ನೋಡಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ಇಲ್ಲೊಂದು 10 ಕಾಳು ಮೆಣಸು ತೊಗೊಂಡಿದ್ದೀನಿ, ಕಾಳು ಮೆಣಸು. ಇಲ್ಲಿ 1 ಸ್ಪೂನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಇಲ್ಲೊಂದು 10-15 ಕಾಳು ಮೆಂತ್ಯ ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡಿದ್ದೀನಿ. ಈಗ ಮಾಡೋ ವಿಧಾನ ತೋರಿಸ್ತೀನಿ ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಬಿಸಿಯಾಗಿದೆ, ಕಡಲೆಬೇಳೆ ಹಾಕ್ಕೊಂಡು ಹೋಗ್ತೀನಿ. ನೋಡಿ ಸ್ನೇಹಿತರೆ, ಸ್ವಲ್ಪ ಅರ್ಧ ಬೆಂದವೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತೀನಿ. ಒಂದೊಂದು ಬೆಂದಾದ್ಮೇಲೆ ಹಾಕಬೇಕು. ಉದ್ದಿನಬೇಳೆ ಸಣ್ಣಕ್ಕಿರ್ತವೆ, ಕಡಲೆಬೇಳೆ ದಪ್ಪ ಇರ್ತವೆ, ಒಟ್ಟಿಗೆ ಬೇಯಿಲ್ಲ ಅವು. ಅದಕ್ಕೆ ಸ್ವಲ್ಪ ಬೆಂದಾದ್ಮೇಲೆ ಹಾಕೋಬೇಕು. ಈಗ ನೋಡಿ ಸ್ವಲ್ಪ ಅವು ಬೆಂದವೆ, ಕಾಳು ಮೆಣಸು ಹಾಕ್ಬೇಕು. ಈಗ ನೋಡಿ ಸ್ವಲ್ಪ ಎಲ್ಲ ಬೆಂದವೆ, ಮೆಂತ್ಯ ಹಾಕೋತೀವಿ ನೋಡಿ. ನೋಡಿ ಸ್ನೇಹಿತರೆ, ಇವೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದವೆ. ಈಗ ಧನಿಯಾ ಹಾಕೊಳ್ಳೋಣ. ನೋಡಿ ಸ್ನೇಹಿತರೆ, ಈಗೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದವೆ. ಜೀರಿಗೆ ಹಾಕೊಳ್ಳೋಣ. ಇವೆಲ್ಲ ಸಣ್ಣ ಸಣ್ಣವು ಲಾಸ್ಟ್ ಹಾಕೋಬೇಕು. ನೋಡಿ ಸ್ನೇಹಿತರೆ, ಎಲ್ಲ ಘಮ ಘಮ ಅಂತ ಬೆಂದವೆ. ಗಸಗಸೆ ಹಾಕೋಣ. ಈಗ ಅದ್ರ ಜೊತೆಗೇ ಎಳ್ಳು ಹಾಕ್ಬಿಡ್ತೀನಿ. ಇವೇನು ಜಾಸ್ತಿ ಏನು ಬೇಯಬೇಕಾಗಿಲ್ಲ, ಆ ಹೀಟ್ಗೆ ಬೇಯ್ಕೊತವೆ. ತೆಗೆದು ಸುರ್ಕೊಳ್ಳೋಣ ಈಗ ತಣ್ಣಗಾಗಿ. ನೋಡಿ ತಟ್ಟೆಗೆಲ್ಲನೂ ಸುರ್ಕೊಂಡಿದ್ದೀನಿ, ಘಮ ಘಮ ಅಂತವೆ. ಇನ್ನು ಮೆಣಸಿನ್ಕಾಯಿ ಇವೆಲ್ಲ ಹುರ್ಕೊಳ್ಳೋಣ ನಾವು. ಈಗ ನೋಡಿ ಸ್ನೇಹಿತರೆ, ಅವೆಲ್ಲ ಹುರ್ಕೊಂಡಾಯ್ತಲ್ವ ಮಸಾಲೆ. ಈಗ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಬಾಣಲಿ ಕಾದಿದೆ, ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ನೋಡಿ ಸ್ನೇಹಿತರೆ, ಸ್ವಲ್ಪ ಅರ್ಧ ಬೆಂದಿವೆ. ಶುಂಠಿ ಹಾಕೋಣ. ಶುಂಠಿ, ಬೆಳ್ಳುಳ್ಳಿ ಎಲ್ಲ ಇದರೊಳಗೆ ಹಾಕೋಬೇಕು. ನೋಡಿ ಸ್ನೇಹಿತರೆ, ಚೆನ್ನಾಗೆಲ್ಲ ಬೆಂದವೆ. ಕರಿಬೇವಿನ ಸೊಪ್ಪನ್ನು ಹಾಕ್ಬಿಡೋಣ ಇದರೊಳಗೆ. ಈಗ ಸ್ಟವ್ ಆಫ್ ಮಾಡ್ಬೋಣ. ಸ್ನೇಹಿತರೆ, ಎಲ್ಲ ಹುರಿದು ಆರವೆ. ಎಲ್ಲನೂ ಈಗ ಪೌಡ್ರ್ ಮಾಡ್ಕೊಳ್ಳೋಣ. ಈ ಸಣ್ಣ ಜಾರಲ್ಲಿ ಪೌಡ್ರ್ ಮಾಡ್ಕೊತೀನಿ. ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಹುರ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಎಲ್ಲನೂ. ಅದನ್ನು ಒಂದಕ್ಕೆ ಹಾಕೋತೀನಿ. ನೋಡಿ ಎಲ್ಲ ಆರಿವೆ. ದೊಡ್ಡ ಜಾರಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ತೆರಿ ಪೌಡ್ರ್ ಮಾಡಿಕೊಂಡು ಆಮೇಲೆ ಇದ್ರೊಳಗೆ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಳೋಣ. ನೋಡಿ ಈ ಕೊತ್ತಂಬರಿ ಸೊಪ್ಪನ್ನು ಹುರ್ಕೊಂಡಿದ್ದೀನಿ. ಹುರಿದಿರೋದು ಅಂದರೆ ಹುರಿದಿಲ್ಲ, ಬಿಸಿ ಬಾಣಲಿಗೆ ಹಾಕ್ಬಿಟ್ಟು ತೆಗೆದಿದ್ದೀನಿ, ಬಾಡ್ಕೊಂಡಿದೆ ಅಷ್ಟೇ. ಈಗ ತರಿ ಮಾಡ್ಕೊತೀನಿ. ಈಗ ಫಸ್ಟು ಪೌಡ್ರ್ ಮಾಡ್ಕೊಂಬರ್ತೀನಿ. ಈಗ ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಘಮ ಘಮ ಅಂತ ಇದೆ ನೋಡಿ ಪೌಡ್ರು, ಎಷ್ಟು ಚೆನ್ನಾಗಿ ಘಮ ಘಮ ಅಂತಿದೆ ಅಂತ. ಹುಣಸೆ ಹಣ್ಣು ಮತ್ತು ಬೆಲ್ಲ ಇದನ್ನೂ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬರ್ತೀನಿ. ನೋಡಿ ಸ್ನೇಹಿತರೆ, ಈ ಥರ ಬೆಲ್ಲ, ಹುಣಸೆ ಹಣ್ಣು ಹಾಕ್ಕೊಂಡು ಮಾಡ್ಕೊಂಡು ಬಂದಿದ್ದೀನಿ. ಈ ಸಲ ಮೆಣಸಿನ್ಕಾಯಿ ಮಾಡ್ಕೊಂಬಂದ್ಬಿಡ್ತೀನಿ. ನೋಡಿ ಈ ಥರ ನೀರು ಹಾಕಿಲ್ಲ, ಹಾಗೆ ತರಿ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಹಿಂಗಿದೆ. ಈಗ ಸ್ವಲ್ಪ ನೀರು ಹಾಕಿ ರುಬ್ಕೊತೀನಿ. ನೋಡಿ ಹಿಂಗೆ ಒಂದು ಕಾಲು ಲೋಟ ನೀರು ಹಾಕ್ಕೊಂಡಿದ್ದೀನಿ. ಸರಿ ಬೇಕಲ್ಲ ಎಲ್ಲ. ನೋಡಿ ಈ ಥರ ಆಗಿದೆ. ಈಗ ಈ ಪೌಡ್ರನ್ನೂ ಹಾಕ್ಕೊಂಬಿಡೋಣ. ಇದರೊಳಗೆ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಬಿಡೋಣ. ಈಗ ಎಲ್ಲ ಹಾಕಾಗಿದೆ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ನೈಸ್ಗೆ. ಈಗ ನೋಡಿ ಇಷ್ಟು ನೀರು ಹಾಕಿದ್ದೀನಿ.
ಸಮಯ ಬೇಕಲ್ಲ ಇದು. ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ. ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ, ಇಷ್ಟು ಬೇಕು. ನೋಡಿ ಸ್ನೇಹಿತರೆ, ಪೌಡ್ರೆಲ್ಲ ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಹಾಕಬೇಕು ನಾನು. ನೋಡಿ ಈಗ ಇದು ಕೊಬ್ಬರಿನ ಹುರ್ಕೊಂಡಿದ್ದೀನಿ, ಕೆಂಪು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದನ್ನು ನಾವು ಏನು ಮಾಡಿದ್ದೀವಿ ಅಂದರೆ ಒಣ ಕೊಬ್ಬರಿನ ಕಟ್ ಮಾಡಿಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ. ಆ ಪೌಡ್ರನ್ನ ಹಿಂಗೆ ನಮ್ಗೆ ಅಡುಗೆಗೆ ಬೇಕಾದಾಗ ಯಾವ್ದಕ್ಕಾದ್ರೂ ಬಳಸ್ಕೊತೀವಿ. ಅದನ್ನು ಹುರಿದು ಹಾಕ್ತಾಯಿದ್ದೀನಿ ನಾನು. ಹುರಿದು ಹಾಕಿದ್ದೀನಿ ಕೊಬ್ಬರಿನ. ಈಗ ಇದೊಂದು ರೌಂಡು ಮಿಕ್ಸಿಗೆ ಹಾಕ್ಕೊಂಬತ್ತೀನಿ. ಇದು ನೈಸ್ಗೆ ಅದೇ, ಇನ್ನೊಂದು ಅದು ಬೆರಿಬೇಕಲ್ಲ ಎಲ್ಲದ್ರ ಜೊತೆಗೆ, ಅದಕ್ಕೆ ಹಾಕೋತೀನಿ. ಹಸಿಕಾಯಿ ಹಾಕಿಲ್ಲ ನಾನು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ, ಘಮ ಘಮ ಅಂತ ಇದೆ. ಈಗ ಇದಕ್ಕೆ ಒಗ್ಗರಣೆ ಹಾಕೋಬೇಕು. ಈರುಳ್ಳಿ ತೊಗೊಂಬಿಟ್ಟು ಈರುಳ್ಳಿ ಕಟ್ ಮಾಡ್ಕೊಂಬಿಡೋಣ. ಈಗ ನೋಡಿ ಸ್ನೇಹಿತರೆ, 2 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಕಟ್ ಮಾಡ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ. ಅದಕ್ಕೆ ಜಾಸ್ತಿ ಈರುಳ್ಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಇದು. ಸಣ್ಣ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿಯ. ಈ ಥರ ದಿಂಡು ತೆಗೆದುಬಿಟ್ಟು, ಹಿಂದ್ಗಡೆ ದಿಂಡು ನೋಡಿ ಎಷ್ಟು ಹೆಂಗೆ ಬರುತ್ತೆ ಅಂತ. ಈ ಥರ ಈಗ ಈ ಥರ ಸಣ್ಣಕ್ಕೆ ಹೆಚ್ಕೊಂಡ್ಬಿಡೋಣ. ನೋಡಿ ಎಷ್ಟು ಸಣ್ಣ ಬರ್ತಾವೆ ಅಂತ. ಈ ಥರ ಹಿಂಗೆ ಎತ್ಕೊಂಡ್ಬಿಟ್ರೆ ಸಣ್ಣ ಬರ್ತಾವೆ ಈರುಳ್ಳಿ. ನೋಡಿ ಸಣ್ಣಕ್ಕೆ ಹೆಚ್ಚಾಯಿತು. ಒಗ್ಗರಣೆ ಹಾಕೊಂಡ್ಬಿಡೋಣ. ನೋಡಿ ಸ್ನೇಹಿತರೆ, ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟಿದ್ದೀನಿ. ಈಗ ನೋಡಿ ಕಡಲೆಕಾಯಿ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಒಗ್ಗರಣೆಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕೋತೀನಿ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕೋಣ, ಜೀರಿಗೆ ಹಾಕೊಳ್ಳೋಣ, ಈಗ ನೋಡಿ ಈರುಳ್ಳಿ ಹಾಕೋಣ. ಚೆನ್ನಾಗಿ ಈರುಳ್ಳಿ ಎಷ್ಟಾಗೋ ಬೇಯಿಸ್ಕೊಬೇಕು. ಕರಿಬೇವಿನ ಸೊಪ್ಪು ಹಾಕೋಣ. ಈಗ ನೋಡಿ ಸ್ನೇಹಿತರೆ, ಚೆನ್ನಾಗಿ ಒಗ್ಗರಣೆ ಬ್ರೌನ್ ಕಲರಾಗಿ ಬೆಂದಿದೆ ಈರುಳ್ಳಿ ಎಲ್ಲವ. ಖಾರ ಹಾಕೋಣ. ಈಗ ಹಾಕ್ಕೊಂಡಿದ್ದೀನಲ್ಲ, ಇದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡೋಣ. ಹಾಕಿ ಚೆನ್ನಾಗಿ ಕಾಳನ್ನು ಮಿಕ್ಸ್ ಆದಂಗೆ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಸ್ನೇಹಿತರೆ, ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕುದೀತಾ ಇದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಬೇಕಾದ್ರೆ ಉಪ್ಪು ಟೇಸ್ಟ್ ನೋಡಿ, ಬೇಕಾದ್ರೆ ಉಪ್ಪು ಕಡಿಮೆ ಇದ್ರೆ ಬೇಕಾದ್ರೆ ಈಗ ಉಪ್ಪು ಹಾಕೋಬೋದು, ಏನು ತೊಂದರೆ ಇಲ್ಲ. ಇನ್ನೇನು ಹುಣಸೆ ಹಣ್ಣು, ಬೆಲ್ಲ ಇವೆಲ್ಲ ಕರೆಕ್ಟಾಗಿ ಹಾಕಿರ್ತೀವಿ. ಇನ್ನೇನು ಖಾರ, ಮೆಣಸಿನ್ಕಾಯಿ ಖಾರ ಇರುತ್ತಲ್ಲ, ಉಪ್ಪೊಂದು ನೋಡಿ ಹಾಕೋಬೋದು ಅಷ್ಟೇ. ಹುಣಸೆ ಹಣ್ಣು ನಾವು ಯಾವಾಗಲೂ ಮುಂದಾಗೆ ಹಾಕಿರ್ತೀವಿ, ಖಾರ ಇರುತ್ತೆ ಅದು ಅಂತ. ಇದು ಹಸಿರು ಖಾರ ಚಟ್ನಿ ಇದು. ಇನ್ನು ಒಣಮೆಣ್ಸಿನ್ಕಾಯಿನಲ್ಲೂ ಖಾರ ಚಟ್ನಿ ಇದೇ ಥರ ಮಾಡ್ಬೋದು. ಮತ್ತು ಖಾರದ ಪುಡಿ, ಸಾಂಬಾರು ಪುಡಿ ಇರುತ್ತಲ್ಲ, ಸಾಂಬಾರ್ಗೆ ಹಾಕ್ತೀವಲ್ಲ, ಅದೇ ಸಾಂಬಾರು ಪುಡಿನಲ್ಲೂ ಹಿಂಗೆ ಮಾಡ್ಬೋದು ಖಾರ ಚಟ್ನಿ. ತುಂಬ ಚೆನ್ನಾಗಿರ್ತದೆ ಇದು. ಹಳಸಿನ ದೋಸೆಗೆ, ದೋಸೆ, ಚಟ್ನಿ, ಇಡ್ಲಿ, ಚಪಾತಿಗೆ, ತಟ್ಟೆ ಇಡ್ಲಿಗಂತೂ ಸೂಪರಾಗಿರ್ತದೆ ಇದು ಖಾರ ಚಟ್ನಿ. ಸ್ನೇಹಿತರೆ, ಬಿಸಿ ಬಿಸಿ ಖಾರ ಚಟ್ನಿ ರೆಡಿಯಾಗಿದೆ. ಈಗ ಬಾಕ್ಸ್ಗೆ ಹಾಕಿ ಸರ್ವ್ ಮಾಡ್ತೀನಿ. ನೋಡಿ ಈ ಥರ ಹಿಂಗೆ ಸ್ಟೀಲ್ ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ದೋಸೆ, ಚಟ್ನಿ, ತಟ್ಟೆ ಇಡ್ಲಿ, ಮಾಮೂಲಿ ಇಡ್ಲಿ ಎಲ್ಲಕ್ಕೂ ತಿನ್ಬೋದು. ತುಪ್ಪ ಹಾಕ್ಕೊಂಡು ಅನ್ನ ಕಲ್ಸ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರ್ತದೆ. ನೋಡಿ ಈ ಥರ ಬಾಕ್ಸ್ಗೆ ಹಾಕಿಟ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಖಾರ ಚಟ್ನಿ ಬಾಕ್ಸ್ಗೆ ಹಾಕಿ ಸರ್ವ್ ಮಾಡಿದ್ದೀನಿ. ನೋಡಿದ್ರಿ ಅಲ್ವಾ, ಎಷ್ಟು ತುಂಬ ಈಸಿಯಾಗಿ ಮನೇಲಿರೋ ಸಾಮಾನಲ್ಲೇ ಮಾಡ್ಕೊಬೋದು. ಮೆಣಸಿನ್ಕಾಯಿ ಅಂತಂದರೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಮನೇಲೇ ಇರ್ತದೆ. ಹಾಕಿ ಮಾಡಿಕೊಂಡ್ರೆ ನೋಡಿ ಎಷ್ಟು ಥರ ಅಡುಗೆಗೆ ಆಗುತ್ತೆ. ಒಂದು ಚಟ್ನಿ ಮಾಡಿ ಇಟ್ಕೊಂಡ್ರೆ ದೋಸೆ, ಚಪಾತಿ, ರೊಟ್ಟಿ, ಇಡ್ಲಿ, ಅನ್ನ 5 ಐಟಮ್ ತಿನ್ಬೋದು ನೋಡಿ ಮಾಡಿ ಇಟ್ಕೊಂಡ್ರೆ. ಈ ಥರ ಇಷ್ಟ ಆಯ್ತಲ್ವ ನಾನು ಮಾಡಿದ್ದು? ನನ್ನ ವಿಡಿಯೋ ನೋಡಿದ್ರಿ ಅಲ್ವಾ? ಇಷ್ಟ ತನಕ ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಹೊಸಬರು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ನನ್ನ ಚಾನಲ್ಗೆ. ನಾನು ಯಾವುದೇ ವಿಡಿಯೋ ಹಾಕೋರು ಫಸ್ಟ್ ನೀವೇ ನೋಡ್ಬೋದು, ನಿಮಗೆ ಬರುತ್ತೆ. ಹಳಬರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನೆಕ್ಸ್ಟು ಇನ್ನೊಂದು ಸೂಪರ್ ವಿಡಿಯೋ ತೊಗೊಂಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ. ನೋಡಿ ಹಿಂಗೆ ಒಂದು ಸ್ಪೂನ್ ಹಾಕಿ ಇಟ್ಟುಬಿಟ್ರೆ ಇದರೊಳಗೆ ನೋಡಿ
ಕರೆಕ್ಟಾಗಿ ಒಂದು ಚಿಕ್ಕದೊಂದು ಸ್ಪೂನ್ ಹಾಕಿಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕು ಅವಾಗ ತೊಗೋಬೋದು. ಹಿಂಗೆ ಮುಚ್ಚಳ ಹಾಕಿಟ್ಕೊಂಡು ಒಂದು 2 ದಿವಸ ಈಚೆನ ಇಡ್ಬೋದು. ಆಮೇಲೆ ಒಳಗೆ ಎತ್ತಿಟ್ಕೊಳ್ಳಿ. ಫ್ರಿಡ್ಜ್ಗೆ ಇಟ್ಕೊಂಡ್ಬಿಟ್ರೆ ನೀವು 15 ದಿವಸ 20 ದಿವಸ ಒಂದು ತಿಂಗಳು ಇಡ್ಬೋದು, ಏನೂ ಆಗಲ್ಲ, ಚೆನ್ನಾಗಿರ್ತದೆ. ಥ್ಯಾಂಕ್ ಯು.